ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಅವರು. ಅವರ ಒಂದು ವೃತ್ತಿಯನ್ನು ಗಮನಿಸಿದರೆ ಅವರು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಥವಾ ದಂತ ವೈದ್ಯರು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೋದು. ಜೊತೆಗೆ ಅವರು ಪ್ರವೃತ್ತಿಯಿಂದ ಗೃಹರಕ್ಷಕ ದಳದಲ್ಲಿ ಕಮಾಂಡೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕೂಡ ಇದ್ದಾರೆ. ಜೊತೆಗೆ ಅವರ ಸಂಘದಲ್ಲಿ ಕೂಡ ಇದ್ದಾರೆ. ಇದೆಲ್ಲದರ ಜೊತೆಗೆ ಸಾಹಿತ್ಯದಲ್ಲಿ ಕೂಡ ಇದ್ದಾರೆ. ಸಾಹಿತ್ಯ ಪರಿಷತ್ತಿನ ಒಬ್ಬ ಸಕ್ರಿಯ ಸದಸ್ಯನಾಗಿ ಪದಾಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೂಡ ಬರೀತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಅವರ ಒಂದು ಜೀವನ ಪಯಣವನ್ನು ನಾವು ಅವರನ್ನೇ ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವೀಗ ಒಬ್ಬರು ದಂತ ವೈದ್ಯರಾಗಿ ಈಗ ವೃತ್ತಿಯನ್ನು ಮಾಡ್ತಾ ಇದ್ದೀರಿ. ಈ ದಂತ ವೈದ್ಯ ವೃತ್ತಿ ನಿಮಗೆ ತೃಪ್ತಿ ತಂದಿದೆಯಾ, ಹೇಗೆ ಸರ್? ಖಂಡಿತವಾಗಿ ಸಹ ದಂತವೈದ್ಯಕೀಯ ವೃತ್ತಿ ನನಗೆ ಬಹಳಷ್ಟು ತೃಪ್ತಿ ನೀಡಿದೆ. ಸುಮಾರು 28 ವರ್ಷಗಳಿಂದ ನಾನು ದಂತವೈದ್ಯಕೀಯ ಸಮುದ್ರದಲ್ಲಿ ಈಜಾಡ್ತಾ ಇದ್ದೇನೆ. ಸರಿ. ಯಾಕೆಂತ ಹೇಳಿದರೆ ಇದು ನನಗೆ ಹೊಟ್ಟೆಪಾಡಿಗಾಗಿ ನಾವು ಮಾಡುವಂಥ ಒಂದು ವೃತ್ತಿ, ನಮ್ಮ ಬದುಕನ್ನು ಕಟ್ಟಿಕೊಡಲಿಕ್ಕೆ ಮಾಡಿಕೊಂಡಂತಹ ಒಂದು ವೃತ್ತಿ. ಇದು ನಮ್ಮ ಆಯ್ಕೆ, ವೃತ್ತಿ ನಮ್ಮ ಆಯ್ಕೆ, ಪ್ರವೃತ್ತಿ ಒಳಗೆ ಏನಿದೆ ಅದನ್ನು ತೋರಿಸುವಂಥದ್ದು. ಸೊ ದಂತವೈದ್ಯಕೀಯ ಕ್ಷೇತ್ರ ನಾನು ಇಷ್ಟಪಟ್ಟು ಮಾಡಿ ತೆಗೆದುಕೊಂಡಂತಹ ವೃತ್ತಿ. ಅದು ಸರಿ. ಅದನ್ನು ನಾನು ಬಹಳ ಖುಷಿಯಿಂದ ಬಹಳ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇರುವ ಕಾರಣ ನನಗೆ ಆ ವೃತ್ತಿಯ ಏಕತಾನತೆ ಅನ್ನೋದು ನನಗೆ ಕಂಡು ಬರ್ತಾ ಇಲ್ಲ. ಪ್ರತಿದಿನವೂ ಸಹ ಹೊಸ ಹೊಸ ರೋಗಿಗಳು, ಹೊಸ ಹೊಸ ವಿಷಯಗಳನ್ನು ಕಲೀಲಿಕ್ಕಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಹೊಸ ರೋಗಿಗಳಾಗಿ ಅಥವಾ ಒಬ್ಬ ವಿಭಿನ್ನ ವ್ಯಕ್ತಿತ್ವದ ಜನರಾಗಿ ನಾವು ನೋಡಿದಾಗ ನಮಗೆ ಜೀವನೋತ್ಸವ ಹೆಚ್ಚುತ್ತದೆ. ಈ ದಂತ ವೈದ್ಯಕೀಯ ಅಂತ ಹೇಳಿದರೆ ಈಗ ಅದೊಂದು ಅಗಾಧವಾಗಿ ಬೆಳೆದು ಬಂದಿದೆ. ಸುಮಾರು ನೀವು ಹೇಳಿದ ಹಾಗೆ ಒಂದು 28-30 ವರ್ಷದ ಹಿಂದೆ ನೋಡೋದಿದ್ದರೆ ನಮ್ಮ ಹಲ್ಲು ತೆಗೆಯುವ ಒಂದು ವೈದ್ಯ ಅಂತ ಹೇಳುವ ಒಂದು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಭಯಂಕರ ವೈವಿಧ್ಯತೆ ಇರಲಿಲ್ಲ. ಈಗ ವೈದ್ಯರಲ್ಲೇ ಆವಾಗ ವೈವಿಧ್ಯತೆ ಇದ್ದದ್ದು ಕಡಿಮೆ, ಆದರೂ ಕೆಲವು ಸ್ಪೆಷಲೈಸೇಷನ್ ಅಂತ ಆಗೈತೆ. ನಾವು ಆಗ ಯೋಚನೆ ಮಾಡ್ತಾ ಇದ್ದದ್ದು ಇದೊಂದು ಚಿಕ್ಕದಾದಂಥ ಒಂದು ವಿಭಾಗ, ಮುಂದೆ ಇದರಲ್ಲಿ ಬೆಳವಣಿಗೆ ಆಗ್ತದೋ ಇಲ್ವೋ ಅಂಥೇಳಿ. ನಿಮಗೆ ಹಾಗೆ ತೋರಿದ್ದುಂಟ ನೀವು ಸೇರಿದಾಗ? ನೋಡಿ, ಆಗ ನಾನು ಕಲಿತಂತಹ ದಂತವೈದ್ಯಕೀಯ ಶಾಸ್ತ್ರಕ್ಕೂ ಈಗ ನಾವು ಕಲಿಸುವಂತಹ ದಂತವೈದ್ಯಕೀಯ ಶಾಸ್ತ್ರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದರೆ 1970s ನಾನು ಹುಟ್ಟಿದ್ದು, 1990s ನಾನು 90ರ ದಶಕದಲ್ಲಿ ದಂತವೈದ್ಯಕೀಯ ಕಾಲೇಜಿಗೆ, ಗೌರ್ಮೆಂಟ್ ಡೆಂಟಲ್ ಕಾಲೇಜಿಗೆ ಸೇರಿದ್ದು. ಆಗಿನ ಕಲಿಕೆಗೂ ಈಗಿನ ಕಲಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದರೆ ನಾವು ಕಲಿಯುವಾಗ ನೀವು ಹೇಳಿದ ಹಾಗೆ ದಂತವೈದ್ಯರು ಅಂದರೆ ಬರೀ ಹಲ್ಲು ಶುಚಿಗೊಳಿಸಲಿಕ್ಕೆ, ಹಲ್ಲು ಕೀಳಲಿಕ್ಕೆ, ಹಲ್ಲು ತುಂಬಿಸಲಿಕ್ಕೆ ಸಿಮೆಂಟ್ ಹಾಕೋದು ಅಂತೇಳಿ ಸಾಮಾನ್ಯ ಭಾಷೆಯಲ್ಲಿ ಅದಕ್ಕೆ ಸೀಮಿತವಾಗಿತ್ತು. ಅಂದರೆ ಅದು ಕ್ಯೂರೇಟಿವ್ ಚಿಕಿತ್ಸಾ ವಿಧಾನವಾಗಿ ಆಗಿತ್ತು. ಈಗ ದಂತವೈದ್ಯಕೀಯ ಶಾಸ್ತ್ರ ಇಟ್ ಈಸ್ ಮೋರ್ ಆಫ್ ಪ್ರಿವೆಂಟಿವ್, ರೋಗವನ್ನು ಮತ್ತು ಇಸ್ಥೆಟಿಕ್, ರೋಗವನ್ನು ತಡೆಗಟ್ಟಲಿಕ್ಕೆ ದಂತವೈದ್ಯ ರೋಗಗಳು ಬಾರದ ರೀತಿಯಲ್ಲಿ ನಾವು ಹೇಗೆ ಬದುಕು ಕಟ್ಟಿಕೊಳ್ಳಬೇಕು ಮತ್ತು ಮುಖದ ಅಂದವನ್ನು, ಮುಖದ ಸೌಂದರ್ಯವನ್ನು ಹೆಚ್ಚಿಸುವ ಒಂದು ಇಸ್ಥೆಟಿಕ್ ಕಲ್ಪನೆ ಆ ರೀತಿಯಾಗಿ ಬೆಳೆದು ನಿಂತಿದೆ. ಯಾವಾಗ ಅದು ಬರೀ ಚಿಕಿತ್ಸೆಯಾಗಿತ್ತೋ, ಚಿಕಿತ್ಸಾರ ದೃಷ್ಟಿಯನ್ನು ನೋಡ್ತಾ ಇದ್ರೋ, ಈಗ ಹಾಗಲ್ಲ. ಈಗ ಭಾಳಷ್ಟು ಮುಂದುವರಿದಿದೆ. ಡೆಂಟಲ್ ಕ್ಲಿನಿಕ್ ಈಗ ಆಗಿ ಉಳಿದಿಲ್ಲ, ಡೆಂಟಲ್ ಸ್ಪಾ. ಈಗ ಹೆಚ್ಚಿನ ನೀವು ದಂತ ವೈದ್ಯಕೀಯ ಆಸ್ಪತ್ರೆಗೆ, ಡೆಂಟಲ್ ಕ್ಲಿನಿಕ್ಕಿಗೆ ಹೋದರೆ ಮೊದಲೆಲ್ಲ ಭಯ ಆಗ್ತಾಯಿತ್ತು. ಒಂದು ಸ್ಮೆಲ್, ಒಂದು ಸಿಮೆಂಟಿನ ಸ್ಮೆಲ್ಲು, ಒಂದು ಚೇರು, ಒಂದು ಕುರ್ಚಿ, ಒಂದು ಫ್ಯಾನ್, ಕಂಜೆಸ್ಟೆಡ್ ಆಗಿತ್ತು. ಈಗ ಹಾಗಲ್ಲ. ನೀವು ದಂತ ಚಿಕಿತ್ಸಾಲಯಕ್ಕೆ ಹೋದರೆ ನಿಮಗೆ ಯಾವುದೋ ಒಂದು 5 ಸ್ಟಾರ್ ಹೋಟೆಲಿಗೆ ಹೋದ ಅನುಭವ ಆಗ್ತದೆ. ಕಿವಿಗೆ ಇಂಪಾದ ಮ್ಯೂಸಿಕ್ ಬರ್ತಾ ಇರ್ತದೆ, ಹವಾನಿಯಂತ್ರಿತ ಕೊಠಡಿ, ವಿಶಾಲವಾದ ಜಾಗ. ಈಗಿನ ಎಲ್ಲ ಇಲೆಕ್ಟ್ರಾನಿಕ್ ಚೇರ್ಗಳು. ಮೊದಲೆಲ್ಲ ನಾವು ಕೈಗಳಲ್ಲಿ ಪೆಡಲ್ ಮಾಡಿ, ಕಾಲುಗಳಲ್ಲಿ ಪೆಡಲ್ ಮಾಡಿ ಅದನ್ನು ಮೇಲೆ ಕೆಳಗೆ ಮಾಡ್ತಾ ಇದ್ವಿ. ಸಲೂನ್ ಚೇರ್ ಅಂತ ನಾವೇನು ಹೇಳ್ತೀವಿ. ಈಗ ಹಾಗಲ್ಲ. ಈಗ ಬಾಡಿ ಕಾಂಟೂರ್ಡ್ ಚೇರು. ಆಗೆಲ್ಲ 4 ಹ್ಯಾಂಡ್ ಡೆಂಟಿಸ್ಟ್ರಿ ಇರಲಿಲ್ಲ, ಒಬ್ಬರೇ ಮಾಡ್ತಾಯಿದ್ರು ದಂತವೈದ್ಯರು ಮಾತ್ರ. ಈಗ ನಾವು 4 ಹ್ಯಾಂಡ್ ಡೆಂಟಿಸ್ಟ್ರಿ ಅಂತೇಳಿ, ಅಂದರೆ ರೋಗಿ ಆರಾಮದಾಯಕ ಕುರ್ಚಿಯಲ್ಲಿ ಮಲಗಿಕೊಂಡಿರ್ತಾನೆ. ಆ ಕಡೆ ಒಬ್ಬ ಅಸಿಸ್ಟೆಂಟ್, ಈ ಕಡೆ ಒಬ್ಬ ಅಸಿಸ್ಟೆಂಟ್, ಒಬ್ಬ ದಂತವೈದ್ಯರು ಕುಳಿತಲ್ಲಿಯೇ ಬಹಳಷ್ಟು ಕಡಿಮೆ ಪರಿಶ್ರಮದ ಒಂದು ರೀತಿಯ ಬಹಳ ಒಂದು ಸುಖಕರವಾದಂತಹ ಒಂದು ಆರಾಮದಾಯಕವಾದಂತಹ ಚಿಕಿತ್ಸೆಯಾಗಿ ಬೆಳೆದು ನಿಂತಿದೆ. ಬರೀ ಚಿಕಿತ್ಸೆಗಾಗಿ ಉಳಿದಿಲ್ಲ, ರೋಗ ನಿಯಂತ್ರಣಕ್ಕೆ ಮತ್ತು ಸೌಂದರ್ಯವರ್ಧಕ ಚಿಕಿತ್ಸೆಯಾಗಿ ಬದಲಾಗಿದೆ. ಈ ಹಿನ್ನೆಲೆಯಲ್ಲಿ ದಂತವೈದ್ಯಕೀಯ ಚಿಕಿತ್ಸೆಗೆ ಮೊದಲು ಏನಿತ್ತು ಬರೀ ಹಲ್ಲು ಕೀಳುವುದು, ಈಗ 10 ವಿಭಾಗಗಳು ಬಂದಿರುತ್ತೆ. ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂದರೆ ಈಗ ನಾನು ಸ್ಪೆಷಲೈಸೇಷನ್ ಮಾಡಿರುವಂಥದ್ದು ಬಾಯಿ, ಮುಖ ಮತ್ತು ದವಡ ಶಸ್ತ್ರಚಿಕಿತ್ಸಕರು ಅಂತೇಳಿ. ಅದೇ ರೀತಿ ಓರಲ್ ಡಯಾಗ್ನೋಸಿಸ್ ಮತ್ತು ಓರಲ್ ರೇಡಿಯಾಲಜಿಸ್ಟ್ ಅಂತೇಳಿ, ಬಾಯಿಯ ರೋಗದ ಬಾಯಿಯ ಫಿಸಿಷಿಯನ್ ಅಂತೇಳಿ ಬೇರೆ ಇದೆ. ಮತ್ತು ಬಾಯಿಯ ಎಕ್ಸ್ರೇ ತಜ್ಞ ಅಂತೇಳಿ.
ಹಾಗೆ ಪೆರಿಯೋಡಾಂಟಿಸ್ಟ್ ಅಂದರೆ ವಸಡಿನ ತಜ್ಞ ಅಂತೇಳಿ, ಆರ್ಥೋಡಾಂಟಿಸ್ಟ್ ಅಂದರೆ ವಕ್ರದಂಥ ಚಿಕಿತ್ಸಕರು ಅಂತೇಳಿ, ಓರೆಕೋರೆಯಾದ ಹಲ್ಲನ್ನು ಸರಿಪಡಿಸುವಂಥದ್ದು. ಮತ್ತು ಎಂಡೋಡಾಂಟಿಸ್ಟ್ ಅಂತ ಹೇಳಿದರೆ ಬೇರುನಾಳ ಚಿಕಿತ್ಸೆ ಅಂತೇಳಿ, ರೂಟ್ ಕೆನಾಲ್ ಅಂತ ನಾವು ಏನು ಹೇಳ್ತೇವೆ. ಪೀಡೋಡಾಂಟಿಸ್ಟ್ ಅಂದರೆ ಮಕ್ಕಳ ಹಲ್ಲಿನ ಸ್ಪೆಷಲಿಸ್ಟ್ ಅಂತೇಳಿ. ಹೀಗೆ 10 ಹಲವು ವಿಭಾಗಗಳಿದೆ ದಂತವೈದ್ಯ ಕ್ಷೇತ್ರದಲ್ಲಿ. ಬಹಳ ವಿಶಾಲವಾಗಿ ಬೆಳೆದಿದೆ. ಬಹಳಷ್ಟು ರೋಗಿಗಳಿಗೆ ಆರಾಮದಾಯಕ ಚಿಕಿತ್ಸೆ ನೀಡಲಿಕ್ಕೆ ವಿವಿಧ ಸ್ಪೆಷಲಿಸ್ಟ್ಗಳು, ತಜ್ಞರು, ಚಿಕಿತ್ಸಾ ತಜ್ಞರು ಲಭ್ಯರಿದ್ದಾರೆ. ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ರೋಗ ಬರದಂತೆ ಹೇಗೆ ನಾವು ನಮ್ಮನ್ನು ಕಾಪಾಡಿಕೊಳ್ಬೋದು ಅನ್ನೋದರ ಬಗ್ಗೆ ಮಾಹಿತಿ ನೀಡುವ ಪ್ರಿವೆಂಟಿವ್ ಡೆಂಟಿಸ್ಟ್ ಅಂತರೂ ಸಹ ಇದೆ. ಅಂದರೆ ಸಮಾಜದಲ್ಲಿ ದಂತ ರೋಗಗಳು ಬರದೆ ಹೇಗೆ ಬದುಕಬಹುದು ಅದನ್ನು ತಿಳಿಸಿಕೊಡ್ಲಿಕ್ಕೆ ಸಹ ದಂತವೈದ್ಯಕೀಯ ವಿಭಾಗ ಇದೆ. ಈ ನಿಟ್ಟಿನಲ್ಲಿ ದಂತವೈದ್ಯಕೀಯ ಕ್ಷೇತ್ರ ಅನ್ನೋದು ಹಿಂದೆ ಏನು ನಾವು ಕಲಿಯುವಾಗ ಏನಿತ್ತೋ ಈಗ ಏನೋ ಬಹಳಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ಬಹಳಷ್ಟು ಅವಕಾಶಗಳಿದೆ. ಹೊಸ ಹೊಸ ದಂತವೈದ್ಯರಿಗೆ ಅವಕಾಶಗಳಿದೆ. ಸಂಶೋಧನೆಗಳಿಗೂ ಹೆಚ್ಚಿನ ಅವಕಾಶ ಇದೆ. ಈಗ ಮುಖ್ಯವಾಗಿ ನಿಮ್ಮ ಒಂದು ಬಾಲ್ಯವನ್ನು ನೋಡೋದಿದ್ರೆ, ನಿಮ್ಮ ಹುಟ್ಟಿದ ಜಾಗ, ಊರು, ನಿಮ್ಮ ಮನೆ, ಇದರ ಬಗ್ಗೆ ಸ್ವಲ್ಪ ನೀವು ನೆನಪು ಮಾಡಿಕೊಳ್ಬೋದಾ? ನೋಡಿ, ನಾನು ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಂದು ಸಣ್ಣ ಹಳ್ಳಿ ಪ್ರದೇಶ ಚೂಂತಾರು. ನನ್ನ ಪೂರ್ತಿ ಹೆಸರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು. ಚೂಂತಾರು ಅಂತೇಳಿದರೆ ನಾನು ಹುಟ್ಟಿದ ಜಾಗ. ಅದು ಸುಳ್ಯ ತಾಲೂಕಿನ ಅಮರಪಡ್ನೂರು ಗ್ರಾಮದ ಚೊಕ್ಕಾಡಿ ಅನ್ನುವ ಒಂದು ಜಾಗದ ಸಮೀಪದ ಶ್ರೇಣಿ ಅಂತೇಳುವ ಒಂದು ಹಳ್ಳಿ. ಅಲ್ಲಿ ಒಂದು ಚೂಂತಾರು ಅಂತೇಳಿ 7-8 ಕುಟುಂಬಗಳಿರುವಂತಹ ಮನೆ ಇರುವಂತಹ ಜಾಗ. ಅಂತಹ ಚೂಂತಾರು ಎಂಬಲ್ಲಿ ನಾನು ಜನಿಸಿದ್ದು 1973ನಲ್ಲಿ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಶೇಣಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೇಣಿ ಅಂತೇಳಿ ಚೊಕ್ಕಾಡಿ ಸಮೀಪ, ಆನಂತರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಾರೆ, ಜೂನಿಯರ್ ಕಾಲೇಜ್ ಬೆಳ್ಳಾರೆ, ಹೀಗೆ ಆ ಹಳ್ಳಿ ಪ್ರದೇಶಗಳಲ್ಲಿ ಏಕೋಪಾಧ್ಯಾಯ ಶಾಲೆ, ಒಂದು ಶಾಲೆ ಒಂದೇ ಮಾಸ್ಟರ್ ಇದ್ದದ್ದು ಆವಾಗ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಾನು ಕಲ್ತಿರುವಂಥದ್ದು. ಎಷ್ಟು ದೂರ ಇತ್ತು ಮನೆಯಿಂದ? ಸುಮಾರು ಒಂದು 5 ಕಿಲೋಮೀಟರ್ ದೂರ ಇತ್ತು. ಪ್ರತಿದಿನ 5 ಕಿಲೋಮೀಟರ್ ಹೋಗೋದು, 5 ಕಿಲೋಮೀಟರ್ ಬರೋದು, ಈ ರೀತಿ ಒಂದು ಪರಿಶ್ರಮದ ಬದುಕಿತ್ತು ಆವಾಗ. ನೀವು ಎಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು. ಸೊ ತಂದೆ ಪೌರೋಹಿತ್ಯ ಕೆಲಸವನ್ನು ಮಾಡ್ತಾಯಿದ್ರು. ಸುಮಾರು 80 ವರ್ಷಗಳ ಕಾಲ ಬದುಕಿದ್ರು. ನಮ್ಮ 4 ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಅವರು ಕೊಟ್ಟಿದ್ದಾರೆ. ಅದೇ ನಮಗೆ ಬಹಳ ಸಂತೋಷ. ಇವತ್ತು ನಾವು ಸಮಾಜದಲ್ಲಿ ನಾವು ಏನಾಗಿದ್ದೇವೆ ಅಂದರೆ ಹೇಗೆ ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ಮೂಲ ಕಾರಣ ನಮ್ಮ ತಂದೆ ತಾಯಿಯವರ ಪರಿಶ್ರಮ. ನೀವು ಎಷ್ಟನೇವರು ಇದರಲ್ಲಿ? ನಾನು 3ನೇವನು. ದೊಡ್ಡವಳು ಅಕ್ಕ, ಆಮೇಲೆ ಒಬ್ಬ ಅಣ್ಣ ಇದ್ದಾನೆ. ಅವರು ತಂದೆ ಹಾಗೆ ಪೌರೋಹಿತ್ಯ ವೃತ್ತಿಯನ್ನು ಮಾಡಿಕೊಂಡು ಕೃಷಿ ಮಾಡಿಕೊಂಡು ನಮ್ಮ ಚೂಂತಾರಿನಲ್ಲಿ ವಾಸವಿದ್ದಾನೆ. ಮತ್ತು ಇನ್ನೊಬ್ಬ ತಮ್ಮ ಇದ್ದಾನೆ, ಅವನು ಸಾಫ್ಟ್ವೇರ್ ಇಂಜಿನಿಯರ್, ಅವನು ಅಮೇರಿಕಾದಲ್ಲಿದ್ದಾನೆ. ನಾನು ಮತ್ತು ನನ್ನ ಧರ್ಮಪತ್ನಿ ನಾವಿಬ್ಬರು ದಂತವೈದ್ಯರು. ಈಗ ನಿಮ್ಮ ಶಾಲಾ ಬದುಕನ್ನು ನೆನಪು ಮಾಡಿಕೊಳ್ಳೋದಿದ್ರೆ, ನೀವು ಶಾಲೆಯಲ್ಲಿ ಕಲಿಯುವಾಗ ನೀವು ಯಾವುದಾದ್ರೂ ಕೂಡ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸು ಅಥವಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿದ್ದು ಇಂಥದ್ದೆಲ್ಲ ನೆನಪಾಗ್ತದ? ಖಂಡಿತವಾಗಿ ಸಹ. ಆವಾಗೆಲ್ಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳಲ್ಲಿ, ಯಕ್ಷಗಾನಗಳಲ್ಲಿ ನಾವು ಭಾಗವಹಿಸಿದ್ವಿ. ಅದರ ಜೊತೆಗೆ ಕ್ರೀಡೆಯಲ್ಲಿ ವಿಶೇಷವಾದ ಆಸಕ್ತಿ ಇತ್ತು ನಮಗೆ. ಕಬಡ್ಡಿ ಅಂದರೆ ಬಹಳ ಇಷ್ಟ. ಕಬಡ್ಡಿ, ಖೋಖೋ ಅಂತೇಳಿ ಆಟ ಇತ್ತು ಆವಾಗ. ಖೋಖೋದಲ್ಲಿ ನಾವು ಚಾಂಪಿಯನ್ ಆಗಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಚಾಂಪಿಯನ್ ಆಗಿದ್ವಿ. ಅದರ ಜೊತೆ ಕ್ರಿಕೆಟ್, ಆಗಲೂ ಕ್ರಿಕೆಟಿನ ಹುಚ್ಚು ತುಂಬ ಇತ್ತು. ಬೇರೆ ಬೇರೆ ಆಯಾಮಗಳನ್ನು ನಾವು ಕಂಡುಕೊಂಡಿದ್ವಿ. ಅದರಲ್ಲಿ ಸಹ ಕ್ರೀಡೆಯ ಜೊತೆ ಮತ್ತು ಓದುವುದು. ಆಗ ಕಾಲದಲ್ಲಿ ನಮಗೆ ಚಂದಮಾಮ ಓದುವುದು ಅಂದರೆ ಬಹಳಷ್ಟು. ನಮಗೆ ಇವತ್ತು ಸಾಹಿತ್ಯದಲ್ಲಿ ಯಾಕೆ ಆಸಕ್ತಿ ಅಂತ ಹೇಳಿದರೆ, ಆ ಕಾಲದಲ್ಲಿ 1970ಸ್ನಲ್ಲಿ ನಾವು ಓದಿದಷ್ಟು ಸುಧಾ, ತರಂಗ ಮತ್ತು ಚಂದಮಾಮ ಅಂತ ಪತ್ರಿಕೆ ಬರ್ತಾಯಿತ್ತು, ಬಾಲಮಂಗಳ, ಅಂತಹ ಪತ್ರಿಕೆಗಳನ್ನು ನಾವು ಪ್ರತಿದಿನ ಅದು ಬರಲಿಕ್ಕೆ ಕಾಯ್ತಾ ಇದ್ವಿ. ಅದನ್ನು ಓದ್ತಾ ಇದ್ವಿ. ದಿನಪತ್ರಿಕೆಗೆ ಓದೋದು ಬಹಳ ಒಂದು ಹುಚ್ಚಿತ್ತು ಆವಾಗ. ಅವಾಗೆಲ್ಲ ಮುಂಗಾರು ಅಂತೇಳಿ ಒಂದು ಪತ್ರಿಕೆ ಬರ್ತಾಯಿತ್ತು ಉದಯವಾಣಿ ಜೊತೆಗೆ. ಆ ಪತ್ರಿಕೆಗಳನ್ನು ಹೆಚ್ಚು ಓದ್ತಾ ಇದ್ವಿ. ಸೊ ಈಗಿನ ಕಾಲದ ಹಾಗೆಲ್ಲ, ಆಗಿನ ಕಾಲದಲ್ಲಿ ಶಾಲೆಯಲ್ಲಿ ನಮ್ಮ ಮೇಷ್ಟ್ರುಗಳು, ಗುರುಗಳು ಮಕ್ಕಳಿಗೆ ಕಡ್ಡಾಯವಾಗಿ ಪತ್ರಿಕೆ ಓದಬೇಕು, ಪ್ರತಿದಿನ ಒಂದು ಹೊಸ ಈ ದಿನದ ವಿಶೇಷ ಏನು ಅಂತೇಳಿ ಒಂದು ಕ್ಲಾಸಲ್ಲಿ ಒಬ್ಬರ ಥರ ಓದಿಸ್ತಾ ಇದ್ರು. ಮಕ್ಕಳಿಗೆ ವಿಶೇಷವಾದಂಥ ಓದುವ ಹವ್ಯಾಸವನ್ನು ಬೆಳೆಸಲಿಕ್ಕೆ ಪೂರಕವಾದ ವಾತಾವರಣವನ್ನು ನಮ್ಮ ಗುರುಗಳು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ಪಿಸಿಕೊಡ್ತಾ ಇದ್ರು. ಆಗಿನ ಮಾಸ್ಟರ್ಗಳ ನೆನಪಾಗ್ತದೆ? ಖಂಡಿತವಾಗಿ ಸರ್. ನಾನು ಏಕೋಪಾಧ್ಯಾಯ ಶಾಲೆಯಲ್ಲಿ, ಶೇಣಿ ಶಾಲೆಯಲ್ಲಿ ನಳಿನಿ ಟೀಚರ್ ಅಂತಿದ್ರು. ಇವಾಗಲೂ ಸಹ ನಾನು ಸೆಪ್ಟೆಂಬರ್ 5 ಅವರನ್ನು ನಾನು ನೆನೆಸ್ಕೋತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಅವರು ನಮಗೆ ಶಾಲೆಯ ಹೊರಗಿನ ಬೆಂಚಿನಲ್ಲಿ ಕೂರಿಸಿ, ಈ ಜಗಲಿಯಲ್ಲಿ ಕೂರಿಸಿ ಮಗ್ಗಿ ಹೇಳಿಕೊಡ್ತಾ ಇದ್ರು. ಅದು ಈಗಲೂ ನನಗೆ ಕಣ್ಣಿಗೆ ಕಟ್ಟಿದಾಗಿದೆ ಅಂತೇಳಿ. ಆಮೇಲೆ ಬೆಳ್ಳಾರೆಗೆ ಬಂದಾಗ, ಬೆಳ್ಳಾರೆಯಲ್ಲಿ ಬಹಳಷ್ಟು SV ಮಾಸ್ಟರ್ ಅಂತ ಇತ್ತೀಚೆಗೆ ತೀರಿಯೋದ್ರು, S ವೆಂಕಟರಮಣ ಭಟ್ ಅಂತೇಳಿ ಕನ್ನಡ ಮೇಷ್ಟ್ರು, ಬಹಳ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಹಳೆಗನ್ನಡ, ರನ್ನ,
ದುರ್ಯೋಧನ ಭೀಮನ ಯುದ್ಧವನ್ನು, ಗದಾ ಯುದ್ಧವನ್ನು ವರ್ಣಿಸುವಾಗ ನಾವು ಕಣ್ಣಲ್ಲಿ ನೀರಾಗ್ತಾ ಇದ್ವಿ, ಅಷ್ಟು ಚಂದ ಕನ್ನಡ ಪಾಠ ಮಾಡ್ತಾಯಿದ್ರು. ಹಾಗೆ PT ಮಾಸ್ಟರ್ ಚೀನಪ್ಪ ಗೌಡ ಅಂತೇಳಿ ಈಗಲೂ ಇದ್ದಾರೆ. ಇವತ್ತು ನಾವು ಆರೋಗ್ಯವಂತರಾಗಿ ಇದ್ದೇವೆ ಅಂತ ಹೇಳಿದರೆ ಆಗಿನ ಕಾಲದ ನಮ್ಮ ಆ ದೈಹಿಕ ಚಟುವಟಿಕೆಗಳು, PT ಪೀರಿಯಡ್ಗಳು ಆಗ ಕಡ್ಡಾಯವಾಗಿ ಇತ್ತು. ಓದಿಗೆ ಪೂರಕವಾದಂತಹ ಒಂದು ದೈಹಿಕ ಪರಿಶ್ರಮದ ಈ ಕ್ರೀಡೆ ಉಂಟಲ್ಲ, ಅದು ನಮ್ಮ ಓದಿನ ಉತ್ಸಾಹವನ್ನು ಹೆಚ್ಚಿಸಲಿಕ್ಕೆ ಬಹಳ ಅವಶ್ಯಕ ಅಂತೇಳಿ ಆಗಿನ ಕಾಲದಲ್ಲೇ ಅವರು ಮನಗಂಡು ನಮ್ಮನ್ನು ಇದರಲ್ಲಿ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಲಿಕ್ಕೆ ಅವರು ಮಾಡಿಕೊಟ್ಟಿದ್ರು, ಚಿನ್ನಪ್ಪಗೌಡ ಅಂತೇಳಿ. ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ರ? ಖಂಡಿತವಾಗಿ ಸಹ ಖೋಖೋದಲ್ಲಿ ಭಾಗವಹಿಸಿದ್ದೆ, ಕಬಡ್ಡಿನಲ್ಲಿ, ಕ್ರಿಕೆಟಲ್ಲಿ. ಸೊ ಭಾಳಷ್ಟು ನಮ್ಮ ಜಿಲ್ಲೆಯಲ್ಲಿ ಓಡಾಡಿದ್ದೇವೆ, ಪ್ರಶಸ್ತಿಗಳನ್ನು ಪಡೆದಿದ್ದೇವೆ. ಈಗ SLC ಆಗುವಾಗ ಮೊದಲೆಲ್ಲ ಒಂದು ಯೋಚನೆ ಇರ್ತದೆ, ಮುಂದೆ ಎಂತ ಮಾಡೋದು ಅಂತ. ನಿಮಗೆ ಹಾಗೆ ಯೋಚನೆ ಇತ್ತ ಹೇಗೆ? ಇಲ್ಲ, ನಾನು ವೈದ್ಯರಾಗಬೇಕು ಅಂತ ಹಾಗೆ ಅಲ್ಲ, ನಮಗೆ ಈಗಿನ ಹಾಗೆ ಅವಕಾಶಗಳು ತುಂಬ ಇರಲಿಲ್ಲ. ಆಗ ಏನಿದ್ರೂ ಸಹ ಹುಟ್ಟಿದಾಗ ಆದ ನಂತರ ಒಂದು ಡಾಕ್ಟರ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕು ಅಂತೇಳಿ ಆಗಿನ ಮಧ್ಯಮ ವರ್ಗದ ಒಂದು ಕನಸು ಅಂದರೆ ಅಷ್ಟೇ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲಾಂದರೆ ಮಾಸ್ಟರ್ ಆಗಬೇಕು, ವಕೀಲರಾಗಬೇಕು ಅಂತೇಳಿ. ಹಿರಿಯ ಮಗ ತಂದೆಯ ವೃತ್ತಿಯನ್ನೇ ಮಾಡೋದು. ಆ ಕಾರಣದಿಂದ ನನ್ನ ಅಣ್ಣ ಬಹಳ ಹುಷಾರಿದ್ದ ಕಲೀಲಿಕ್ಕೆ, ಆದರೆ ತಂದೆಯ ಪೌರೋಹಿತ್ಯ ವೃತ್ತಿಯನ್ನು ಅವನು ಮುಂದುವರಿಸಿಕೊಂಡು ಹೋದ. ಸೊ ನಂತರ ಅಕ್ಕ ಹೇಗೂ ಕಲಿತು ಮುಂದೆ ಬಂದಳು. ನಾನು ಮತ್ತು ನನ್ನ ತಮ್ಮ, ಅವನು ಇಂಜಿನಿಯರಿಂಗ್ ಮಾಡಿದ, ನಾನು ವೈದ್ಯಕೀಯ. ನನಗೆ ಆರಂಭದಲ್ಲಿ ಮೆಡಿಕಲ್ 97% ಮಾರ್ಕ್ ಇದ್ದರೂ ಸಹ ಸೀಟ್ ಸಿಗಲಿಲ್ಲ. ಆಗ ನಮಗೆ ಕಷ್ಟ ಕಾಲ ಇತ್ತು. ಆವಾಗ 3 ಹೊತ್ತಿನ ಊಟಕ್ಕೂ ತತ್ವಾರ ಇರುವಾಗ ಆಗ ಬಂಟ್ವಾಳ ಕ್ಷೇತ್ರದ ಶಾಸಕರಾಗಿದ್ದಂಥ ರಮಾನಾಥರಿಯವರು ನನಗೆ ಮೆಡಿಕಲ್ ಸೀಟ್ ಸಿಕ್ಕಲಿಕ್ಕೆ ತುಂಬ ಹೆಲ್ಪ್ ಮಾಡಿದರು. ಸೊ ಆವಾಗ ನನಗೆ ನನ್ನ ಬದುಕಿಗೊಂದು ಹೊಸ ತಿರುವನ್ನು ಕೊಟ್ಟರು. ನಾನು 3 ತಿಂಗಳು ಇಂಜಿನಿಯರಿಂಗ್ ಮಾಡಿದ್ದೆ. JEE ಅಂತೇಳಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಮೈಸೂರಿನಲ್ಲಿ. ಮೆಕ್ಯಾನಿಕಲ್ ಇಂಜಿನಿಯರ್ ತೆಗೆದುಕೊಂಡು ರಾಮಕೃಷ್ಣ ಆಶ್ರಮದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು, ಉಚಿತ ಆಶ್ರಮ, ಅಲ್ಲಿ ನಾನು ಕಲ್ತಿದ್ದೆ. ಆನಂತರ ಪುಟ್ಟಸ್ವಾಮಿ ಗೌಡರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು, ರಮಾನಾಥರಿಯವರು ನನಗೆ ಸಹಾಯ ಮಾಡಿದರು. ಆನಂತರ ನಾನು ಡೆಂಟಲ್ ಸೀಟ್ ಸಿಕ್ತು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ನಲ್ಲಿ. ಅವರ ಪ್ರಯತ್ನದಿಂದ ವೈದ್ಯಕೀಯ ಸೀಟ್ ಸಿಕ್ತು. ಆನಂತರ ನಡೆದದ್ದು ಇತಿಹಾಸ. ಸರಿ, ಈಗ ವೈದ್ಯಕೀಯ ಇದಕ್ಕೆ ನಿಮ್ಗೆ ಹೋಗಬೇಕು ಅಂತಲೇ ಇತ್ತು ಮೊದಲು, ಆದರೂ ಕೂಡ ಇಂಜಿನಿಯರಿಂಗಿಗೆ ಅನಿವಾರ್ಯವಾಗಿ ನೀವು ಹೊರಟ್ರಿ. ಆಗ ಮುಖ್ಯವಾಗಿ ಈ ಕರ್ನಾಟಕದ ಭಾಗ ನೋಡಿದ್ರೆ ಎಷ್ಟು ಡೆಂಟಲ್ ಕಾಲೇಜ್ಗಳಿದ್ವು? ಒಂದೇ ಒಂದು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಇದ್ದದ್ದು ಬೆಂಗಳೂರಿನಲ್ಲಿ. ಈಗ ಇನ್ನೊಂದು ಬಳ್ಳಾರಿಯಲ್ಲಿ ಆರಂಭ ಆಗಿದೆ. ಈಗ ನಾನು ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಸುಮಾರು 40 ಡೆಂಟಲ್ ಕಾಲೇಜುಗಳಿದೆ. ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ. ನಾನು ಇರುವಾಗ ಸುಮಾರು ಒಂದು 15ರಿಂದ 16 ಡೆಂಟಲ್ ಕಾಲೇಜ್ ಇತ್ತು. ಇಲ್ಲಿ ಮಂಗಳೂರಿನಲ್ಲಿ AB ಶೆಟ್ಟಿ ಡೆಂಟಲ್ ಕಾಲೇಜ್ ಇತ್ತು, ಅಥವಾ KMC ಡೆಂಟಲ್ ಕಾಲೇಜ್ ಇತ್ತು. ಹಾಗೆ ಕೆಲವು ಬೆರಳೆಣಿಕೆಯಷ್ಟು ದಂತವೈದ್ಯಕೀಯ ಕಾಲೇಜುಗಳಿತ್ತು. ಆದರೆ ಏನಂತ ಹೇಳಿದರೆ ಆಗ ನಮಗೆಲ್ಲ ಗೌರ್ಮೆಂಟ್ ಕಾಲೇಜೇ ಆಗಬೇಕಾಗಿತ್ತು. ಯಾಕೆಂದರೆ ನಮಗೆ ಫೀಸ್ ಸ್ಟ್ರಕ್ಚರ್, ನನಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ನಾನು ಆಗಿನ ಕಾಲದಲ್ಲಿ BDS ಪದವಿಗೆ ಕೊಟ್ಟದ್ದು 2142 ರೂಪಾಯಿ. ಈಗಲೂ ನನ್ನ ರೆಸಿಪ್ಟ್ ನನ್ನ ಹತ್ರ ಇದೆ. ನಾನು ನನ್ನ ಮಗಳಿಗೆ ಕೆಲವೊಮ್ಮೆ ತೋರಿಸೋದುಂಟು, ನೋಡಿ ನಾನು ಅಷ್ಟು ಕಟ್ಟಿದ್ದಷ್ಟೇ ಅಂತೇಳಿ. ಅಂದರೆ ಸರ್ಕಾರಿ ಕೋಟದಲ್ಲಿ ಮೆರಿಟ್ನಲ್ಲಿ ನಮಗೆ ಸಿಕ್ಕಿದಂಥ ಸೀಟ್ ಅದು 2142 ರೂಪಾಯಿ ನಾವು ಕಟ್ಟಿದರೆ ಆಯಿತು ವರ್ಷಕ್ಕೆ ಸರ್ಕಾರಿ ಕಾಲೇಜ್ನಲ್ಲಿ. ಪ್ಲಸ್ ಊಟ ಕಾಫಿ ಖರ್ಚು ಹೇಗೋ ಆಗ ಜಿಂದಾಲ್ ಅಂತೇಳಿ ಒಂದು ಸ್ಕಾಲರ್ಶಿಪ್ ಸಿಗ್ತಾಯಿತ್ತು, ಮತ್ತು ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಇತ್ತು, ಅದು ಸಹ ಸಿಗ್ತಿತ್ತು. ವರ್ಷಕ್ಕೆ 5,000 10,000. ಮತ್ತು ಅವರಿವರು ತಂದೆಯ ಪೌರೋಹಿತ್ಯ ಮಾಡಿದಾಗ ತಂದೆಯ ಶಿಷ್ಯವರ್ಗದವರು ಭಟ್ರ ಮಗ ಕಲಿತಾ ಇದ್ದಾನೆ ಅಂತೇಳಿ ಅವರಿಗೆ ಒಂದು ಸಹಾಯ ಮಾಡ್ತಾಯಿದ್ರು. ತಿಂಗಳಿಗೆ 500,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ತಾಯಿದ್ರು. ಅಂಥ ಮಹಾನುಭಾವರು ಮಂಗಳೂರಲ್ಲಿ ಇದ್ದಾರೆ. ಅವರ ಹೆಸರು ಹೇಳಿ ನಾನು ಅವರಿಗೆ ಮುಜುಗರ ಮಾಡೋದಿಲ್ಲ. ಒಂದಷ್ಟು ಜನ ನಮಗೆ ಎಜುಕೇಷನ್ ಸಮಯದಲ್ಲಿ ಭಾಳಷ್ಟು ಸಹಾಯ ಮಾಡಿದರು. ಅವರ ಸಹಾಯವನ್ನು ನಾವು ಸ್ಮರಿಸ್ತಾ ಇದ್ವಿ. ಈಗ ನೀವು ಎಲ್ಲಿ ನಿಮ್ಮ BDS ಅನ್ನು ಮಾಡಿದ್ರು, ಮತ್ತು ಅಲ್ಲಿಯ ನಿಮ್ಮ ವ್ಯವಸ್ಥೆಗಳೆಲ್ಲ ಹೇಗಿದ್ದು? ಹಾಸ್ಟೆಲಲ್ಲಿ ಓದಿದ್ರಾ ಹೇಗೆ ನೀವು? ಆಗ 1991ನಲ್ಲಿ ನಾನು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬ್ಯಾಂಗ್ಳೂರಿಗೆ ಜಾಯ್ನ್ ಆಗಿರುವಂಥದ್ದು. ಆವಾಗ 1 ವರ್ಷಗಳ ಕಾಲ ಅಲ್ಲಿ ರಾಮಕೃಷ್ಣಾಶ್ರಮ ಅಂತ ಇತ್ತು. ಅಲ್ಲಿ ಉಚಿತವಾದಂಥ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಬಡ ಕುಟುಂಬದಿಂದ ಬಂದಾಗ ನಮಗೆ ಖರ್ಚಿಗೆ 3 ಹೊತ್ತು ಊಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ಆಮೇಲೆ ಓದೋದು ಏನಿದ್ರು ಸಹ ಅಲ್ಲಿ ಉಚಿತವಾಗಿ ಸಿಗ್ತಾಯಿತ್ತು. ಸೊ ಅಲ್ಲಿ ಅವರದ್ದೇ ಆದಂಥ 5 ಗಂಟೆಗೆ ಏಳಬೇಕು, ಮತ್ತು ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಬೇಕು, ಆ ಥರ ಎಲ್ಲ ಶಿಸ್ತಿತ್ತು. ಸೊ 1 ವರ್ಷ ನಾನು ಆ ರಾಮಕೃಷ್ಣಾಶ್ರಮದಲ್ಲಿ ಇದ್ದುಕೊಂಡು ಗೌರ್ಮೆಂಟ್ ಡೆಂಟಲ್ ಕಾಲೇಜ್, ಅದು KR ಮಾರ್ಕೆಟ್, ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ಸಲ್ಲಿ ಇರುವಂಥದ್ದು. ಬ್ಯಾಂಗ್ಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ನಲ್ಲಿ ಒಂದು ಕಡೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಇದೆ, ಇನ್ನೊಂದು ಕಡೆ ಗೌರ್ಮೆಂಟ್ ಡೆಂಟಲ್. ಸೊ ಅಲ್ಲಿ ಕಲಿತಾ 1 ವರ್ಷ ಆದ ನಂತರ ಮತ್ತೆ ನಾವು 1 ವರ್ಷ ಆದ ನಂತರ ಹೊಸತು ಅಡ್ಮಿಷನಿಗೆ ಬಂದಾಗ ನಮಗೆ ಅಲ್ಲಿಂದ ವೆಕೇಟ್ ಮಾಡಬೇಕು ಅಂತ ಹೇಳಿದರು. ಆನಂತರ ನಾನು 4 ಜನ ನಮ್ಮ ಸ್ನೇಹಿತರ ಜೊತೆ ಬೊಮ್ಮನಹಳ್ಳಿ ಅಂತ ಹೇಳುವ ಜಾಗದಲ್ಲಿ ನಾವು ರೂಮ್ ಮಾಡಿಕೊಂಡು 4 ವರ್ಷ ನಾವು ಅಲ್ಲಿದ್ವಿ. ಒಂದು ಸಣ್ಣ ರೂಮ್ನಲ್ಲಿ 4 ಜನ ವಾಸವಾಗಿದ್ವಿ. ಆವಾಗ ಕನಿಷ್ಠ ಒಂದು 1,000 ರೂಪಾಯಿ ಬಾಡಿಗೆ ಇತ್ತು, 250 ರೂಪಾಯಿನ ಒಬ್ಬರಿಗೆ ಬರ್ತಾಯಿತ್ತು. ಊಟ ಎಲ್ಲ ಆವಾಗ ನಾವೇ ಮಾಡಿಕೊಳ್ಳಿಕ್ಕೆ ಕಲ್ತ್ವಿ. ಆವಾಗ ಅಂದರೆ
ಸೆಲ್ಫ್ ಕುಕ್ಕಿಂಗ್ ಅಂದರೆ ಈಗ ಆಗಿನ ಕಾಲದಲ್ಲೆಲ್ಲ ನಮಗೆಲ್ಲ ಈ ಸ್ವಾಭಿಮಾನದ ಬದುಕು ಅಂತೇಳಿ ಈ ಮನೆಯಲ್ಲಿರುವಾಗ ನಾನು ಚಿಕ್ಕವನಾಗಿರೋ ಹೈನುಗಾರಿಕೆ ಎಲ್ಲ ಮಾಡಿದ್ದೆ. ಹಾಲು ಕರೆಯೋದು, ದನ ಸಾಕುವುದು, ಮತ್ತು ತೋಟಕ್ಕೆ ಗೊಬ್ಬರ ಹಾಕೋದು ಅಂಥ ಕೆಲಸಗಳನ್ನೆಲ್ಲ ನಾವು ಮಾಡಿದ್ವಿ. ನಮ್ಮ ತಂದೆ ಅದನ್ನೆಲ್ಲ ಕಲಿಸ್ಕೊಟ್ಟಿದ್ರು. ಅಂದರೆ ಬಡ ಕುಟುಂಬದಲ್ಲಿ, ಮಧ್ಯಮ ವರ್ಗದ ಕುಟುಂಬದಲ್ಲಿ ಇದೆಲ್ಲ ದಿನನಿತ್ಯ ಹಾಲು ತಗೊಂಡು ಹೋಗ್ತಾ ಇದ್ವಿ. ದಿನ 5 ಕಿಲೋಮೀಟರ್ ದೂರಕ್ಕೆ ನಾವು ಹೈನುಗಾರಿಕೆ ಮಾಡಿ 5 ಲೀಟ್ರ್ 10 ಲೀಟ್ರ್ ಹಾಲನ್ನು ನಾವು ಮಾರ್ತಾಯಿದ್ವಿ. ಅದು ನಮಗೆ ಎಡಿಷ್ನಲ್ ಇನ್ಕಮ್. ತಂದೆಯ ವೃತ್ತಿಯ ಜೊತೆಗೆ ಈ ರೀತಿಯ ಎಡಿಷ್ನಲ್ ಇನ್ಕಮ್ ಅಂದರೆ ನಮ್ಮ ಕೆಲಸಕ್ಕಾಗ್ತದೆ, ವಿದ್ಯಾಭ್ಯಾಸಕ್ಕಾಗ್ತದೆ ಅಂತೇಳಿ. ಸೊ ಅದನ್ನು ಸಹ ನಮಗೆ ಗೊತ್ತಿತ್ತು. ಪ್ಲಸ್ ಕುಕ್ಕಿಂಗ್ ಮಾಡೋದು ಸಹ ನಮಗೆ ಗೊತ್ತಿತ್ತು. ಸೊ ಅನ್ನ, ಸಾರು, ಸಾಂಬಾರೆಲ್ಲ ನಾವು ನಮ್ಮ ಮನೆಯಲ್ಲೇ ಟರ್ನ್ ವೈಸು. ಹಾಗೆ ನಾವು 4 ಜನ ಸ್ನೇಹಿತರು ಒಟ್ಟು ಸೇರಿ ಬೆಂಗಳೂರಿನಲ್ಲಿ ಬೊಮ್ಮನಹಳ್ಳಿನಲ್ಲಿ 4 ವರ್ಷ ವಾಸ ಮಾಡಿದ್ವಿ. ಹಾಗೆ ನಿಮ್ಮ BDS ಮುಗೀತು. ಹೌದು. ಮುಗಿದ ಮೇಲೆ ಏನು ಮಾಡುವುದು ಅಂತ ಮುಗಿದ ಮೇಲೆ ಆಗ ಎಲ್ಲ ಏನಂತ ಹೇಳಿದರೆ, ನಾವು ಕಲಿತು ಹೊರಗೆ ಬರುವಾಗ ಏನಿಲ್ಲ ಒಂದು 4-5 ಲಕ್ಷ ಸಾಲ ಇತ್ತು ನಮಗೆ, ನಮ್ಮ ತಂದೆ, ನಮ್ಮ ವಿದ್ಯಾಭ್ಯಾಸಕ್ಕೆ. ಸೊ ನಮಗೆ ಆಗ ಏನಾಯಿತು ಅಂತ ಹೇಳಿದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಅರ್ನ್ ಮಾಡಬೇಕಾದಂಥ, ಸಂಪಾದನೆ ಮಾಡಬೇಕಂತ ಒಂದು ಅನಿವಾರ್ಯತೆ ಇತ್ತು. ಅದು ನನ್ನದೊಂತಲ್ಲ, ಹೆಚ್ಚಿನ ಎಲ್ಲ ಜನರ ವ್ಯವಸ್ಥೆನೂ ಹಾಗೆ. ಆವಾಗ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಇತ್ತು, ಪೋಸ್ಟ್ ಗ್ರ್ಯಾಜುಯೇಷನ್ PG ಎಂಟ್ರೆನ್ಸ್ ಅಂತೇಳಿ. ಅದನ್ನು ನಾನು ಬರೆದಿದ್ದೆ. ನನಗೆ ಆಲ್ ಇಂಡಿಯಾ PGನಲ್ಲಿ ನನಗೆ 7ನೇ ರ್ಯಾಂಕ್ ಬಂದಿತ್ತು. ಅದು ಸಹ ಉಚಿತವಾಗಿ ಸೀಟ್ ಸಿಕ್ತು. ಎಲ್ಲಿ? ಅದು ದಾವಣಗೆರೆಯಲ್ಲಿ ನನಗೆ ಸಿಕ್ತು. ಸೊ ಆದರೆ ಜನವರಿನಲ್ಲಿ ಎಕ್ಸಾಮ್ ಮುಗಿದಿದ್ದು. ಎಕ್ಸಾಮ್ ಮುಗಿದ ಕೂಡಲೇ ಇನ್ನೂ 6 ತಿಂಗಳು ರಿಸಲ್ಟ್ ಬರಬೇಕು, ಕಾಲೇಜ್ ಶುರುವಾಗೋವರೆಗೆ ನಮಗೆ ಸಾಲ ಕಟ್ಟಬೇಕಲ್ಲ, ಬಡ್ಡಿ ಕೊಡಬೇಕಲ್ಲ. ತಕ್ಷಣವೇ ನಾನು ಒಂದು ಮಂಜೇಶ್ವರದ ಸಮೀಪದ ಹೊಸಂಗಡಿಯನ್ನು ಹೇಳುವ ಜಾಗದಲ್ಲಿ ಒಂದು ದಂತ ಚಿಕಿತ್ಸಾಲಯವನ್ನು ತೆರೆದೆ. ಅಲ್ಲಿ ಯಾಕೆ ತೆರೆದ್ರಿ? ನಾನು ಮೂಲತಃ ಸುಳ್ಳಿಯ ಬೆಳ್ಳಾರೆಯವನಾದರೂ ಸಹ ನನಗೆ ಮಂಗಳೂರಿನಲ್ಲಿ ಇದ್ಕೊಂಡು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಪರ್ಸ್ಯೂ ಮಾಡಿಕೊಂಡು ದಂತ ಚಿಕಿತ್ಸಾಲಯವನ್ನು ಆರಂಭಿಸಿ ಅದನ್ನು ಮಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗುವಂತಹ ದೃಷ್ಟಿಯಿಂದ, ಮತ್ತು ನಾನು 1 ವರ್ಷ ನಾನು ಬೆಂಗಳೂರಿನಲ್ಲಿ ಇನ್ನೊಬ್ಬ ದಂತವೈದ್ಯರ ಕೆಳಗೆ ಕೆಲಸ ಮಾಡಿದ್ದೆ, ಡಾಕ್ಟರ್ ಸೂರ್ಯನಾರಾಯಣ ಅಂತೇಳಿ. ಅಲ್ಲಿಗೆ ಮಂಜೇಶ್ವರ ಈ ಭಾಗದ ತುಂಬ ರೋಗಿಗಳು ಬರ್ತಾಯಿದ್ರು. ಅವರು ಬಂದಾಗ ಹೇಳ್ತಾಯಿದ್ರು, ಅವರು ನಮ್ಮ ಬದಿಯಡ್ಕದವರು ಡಾಕ್ಟ್ರು, ನಮ್ಮ ಊರಿಗೆ ಈ ಡಾಕ್ಟ್ರನ್ನು ಕಳಿಸಿ, ಒಳ್ಳೆ ಹಲ್ಲು ಕೀಳ್ತಾರೆ, ಹುಷಾರಿದ್ದಾರೆ, ಮಾತಾಡ್ತಾರೆ, ಅವರನ್ನು ನಮ್ಮೂರಿಗೆ ಕಳಿಸಿ ಅಂತ ತುಂಬ ಪೇಷಂಟ್ ಹೇಳಿದಾಗ ಆ ಡಾಕ್ಟ್ರ್ ಹೇಳಿದರು, ನೀವು ಮಂಜೇಶ್ವರದಲ್ಲಿ ಹಾಕಿ ಮಂಗಳೂರಿನಲ್ಲಿ ಮನೆ ಮಾಡಿಕೊಂಡು ಹೋಗ್ಬೋದು ಅಂತೇಳಿ. ಸೊ ಆಗ ನನ್ನ ಅಕ್ಕ ಮದುವೆಯಾಗಿ ಮಂಗಳೂರಲ್ಲಿ ಸೆಟ್ಲಾಗಿದ್ದರು. ಸೊ ನನಗೆ ಉಳ್ಕೊಳ್ಳೋಕ್ಕೆ, ಉಚಿತವಾಗಿ ಉಳ್ಕೊಳ್ಳಿಕ್ಕೆ ಅಕ್ಕನ ಮನೆ ಇತ್ತು. ಸೊ ಅವರ ಮನೆಯಿಂದ ನಾನು ದಿನ ಮಂಗಳೂರಿನಿಂದ ಹೊಸಂಗಡಿಗೆ ಹೋಗ್ತಾ ಇದ್ದೆ. ಆ ರೀತಿಯಲ್ಲಿ ನನ್ನ ಬದುಕನ್ನು ನಾನು ಆರಂಭಿಸಿದೆ. ಆದರೆ ಪ್ರಾಕ್ಟೀಸ್ ಹಾಕಿ ಅಷ್ಟು ಆರಂಭ ಮಾಡಿ ಒಂದೇ ವಾರದಲ್ಲಿ ನನಗೆ ಅದೇ ದಿವಸನೇ ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಂಟ್ರೆನ್ಸ್ ರಿಸಲ್ಟ್ ಬಂದು 7ನೇ ರ್ಯಾಂಕ್ ಬಂತು. ಸೊ ಆವಾಗ ನನಗೆ ಒಂದು ಸಂದಿಗ್ಧ ಪರಿಸ್ಥಿತಿ, ಒಂದು ದಂತ ಚಿಕಿತ್ಸಾಲಯ ಇದೆ, ಇನ್ನೊಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ಸಿಕ್ಕಿದೆ, ಉಚಿತವಾಗಿ ಸಿಕ್ಕಿದೆ. ಈಗಿನ ಕಾಲದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳಿದರೆ ಒಂದೊಂದು ಸೀಟಿಗೆ 30-40 ಲಕ್ಷ ಇದೆ. ಅದೇ ಆಗ ನನಗೆ ಉಚಿತವಾಗಿ ಸಿಕ್ಕಿತ್ತು ಸರ್ಕಾರಿ ಕೋಟದಲ್ಲಿ. ಸೊ ಆ ಕ್ಷಣದಲ್ಲಿ ಅತ್ತ ಬದುಕು ಸಾಗಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಖರ್ಚು ಸಹ ಉಂಟು. ತಕ್ಷಣವೇ ನಾನು ನನ್ನ ಬದುಕಿನ ಇನ್ನೊಂದು ತಿರುವು ಬಂತಲ್ಲಿ. ಆ ಸಂದರ್ಭದಲ್ಲಿ ನಾನು ಇನ್ನೊಬ್ಬರು ಮಾತಾಡ್ತಾ ಇರುವಾಗ ತಂದೆಯವ್ರ ಹತ್ರ ಹೇಳಿದೆ, ನಾನೊಂದು ದಂತವೈದ್ಯರನ್ನು ಮದುವೆಯಾಗಿ ಹೆಂಡತಿಯನ್ನು ಅಲ್ಲಿ ಕೂರಿಸಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತೇನೆ ಅಂತೇಳಿ ತಂದೆಯವ್ರ ಹತ್ರ ಹೇಳಿದೆ. ಬಟ್ ನನ್ನ ಲೈಫಲ್ಲಿ ಸೆಟ್ಲಾಗುವ ಹಂತ, ನನಗೆ ಬೇರೆ ಅನಿವಾರ್ಯ ಪರಿಸ್ಥಿತಿ ಬಂತು. ಸೊ ತಕ್ಷಣವೇ ನಾನು ನನ್ನ ಪತ್ನಿ, ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ರಾಜಶ್ರೀ ಅಂತೇಳಿ, ಅವರನ್ನು ಮದುವೆ ಎಂಗೇಜ್ಮೆಂಟ್ ಆಗಿ, ಅವರು ಮದುವೆಗಿಂತ ಮೊದಲೇ ನನ್ನ ದಂತ ಚಿಕಿತ್ಸಾಲಯಕ್ಕೆ ಬಂದು ದಂತ ಚಿಕಿತ್ಸಾಲಯವನ್ನು ನೋಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಆಯಿತು. ಅವರು ನನ್ನ ಅಕ್ಕನ ಮನೆಯಿಂದ ಇದ್ಕೊಂಡು ದಂತ ಚಿಕಿತ್ಸಾಲಯವನ್ನು ಮುಂದುವರಿಸ್ಕೊಂಡು ಹೋದರು. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ದಾವಣಗೆರೆಗೆ ಹೋದೆ. ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಆಗ ಸ್ಪೆಷಲೈಸೇಷನ್ ಅಂತ ಏನಾದರೂ ಇತ್ತಾ? ಹೌದು, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 8 ಸ್ಪೆಷಾಲಿಟಿಗಳಿತ್ತು. ನಾನು ತೆಗೆದುಕೊಂಡದ್ದು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಅಂದರೆ ಬಾಯಿ, ಮುಖ ಮತ್ತು ದವಡೆಯ ಶಸ್ತ್ರಚಿಕಿತ್ಸಕ ಅಂತೇಳಿ. ಈ ಆಕ್ಸಿಡೆಂಟ್ ಆದಾಗ, ಅಪಘಾತಗಳಾದಾಗ ಬಾಯಿಯ, ಮುಖ, ದವಡೆಗಳು, ಮುಖದ ಎಲುಬುಗಳು ತುಂಡಾದಾಗ ಅದನ್ನು ಸರಿಪಡಿಸುವಂಥದ್ದು. ಅದೇ ರೀತಿ ಬೇರೆ ಬೇರೆ ಬಾಯಿಯೊಳಗೆ ಗಡ್ಡೆ ಬೆಳೆಯುವಂಥದ್ದು, 3ನೇ ದವಡೆ ಹಲ್ಲನ್ನು ತೆಗೆಯುವಂಥದ್ದು, ಮುಖದಲ್ಲಿ ಏನೇನು ಗಡ್ಡೆಗಳು ತೊಂದರೆಗಳು ಬಂದರೆ ಅದನ್ನು ಸರಿಪಡಿಸುವಂಥದ್ದು, ಸೀಳು ತುಟಿ ಮತ್ತು ಬಾಯಿ ಕ್ಯಾನ್ಸರ್, ಇಂಥದ್ದಕ್ಕೆಲ್ಲ ನಮಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡ್ತಾರೆ. ಸೊ ಆ ವಿಚಾರದಲ್ಲಿ ನಾನು ಆವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಉಚಿತವಾಗಿ ಸೀಟ್ ಸಿಕ್ತು. ಈ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರಿಂದ ನಿಮಗೆ ಇನ್ನೊಂದು ಅವಕಾಶ ಇನ್ನೂ ಹೆಚ್ಚಿತು ಅಂತ ಹೇಳ್ಬೋದು. ಅಂತ ಹೇಳಿದರೆ ಸಾಮಾನ್ಯವಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರು ತಮ್ಮ ಒಂದು ಕ್ಲಿನಿಕ್ನ ಜೊತೆ ಒಂದು ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಪ್ರವೃತ್ತಿ ಇದ್ದದ್ದೇ. ನೀವು ಹಾಗೆ ಹೋಗುವ ಅಂತ ಯೋಚನೆ ಮಾಡಿದರೆ ಅಥವಾ ಫುಲ್ ಟೈಮ್ ಹೀಗೆ ಹೋಗುವ ಅಂತ ಯೋಚನೆ? ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ ಮೇಲೆ ನನ್ನ ಒಂದು ದಂತ ವೈದ್ಯಕೀಯ ಕಾಲೇಜಿನ ಅಟ್ಯಾಚ್ಮೆಂಟ್ ಇದ್ದರೆ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಒಂದು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ರಾತ್ರಿ ಬೆಳಗಾಗೋದ್ರೊಳಗೆ ಒಬ್ಬ ಸರ್ಜನ್ ಆಗೋದಿಲ್ಲ. ಅವನಿಗೆ ಸಹ ಕಲಿಕೆ ಅನ್ನೋದು ನಿರಂತರ. ಈಗಲೂ ಸಹ ನಾನು ಕಲಿತಾ ಇದ್ದೇನೆ. ಇವತ್ತು ಸಹ ಬೆಳಗ್ಗೆ ಸರ್ಜರಿ ಇತ್ತು,
ನಾವು ಪ್ರತಿ ದಿವಸವೂ ಹೊಸತನ ಕಲೀಲಿಕ್ಕೆ ಇಷ್ಟಪಡ್ತೇವೆ. ಆಗ ನನ್ನ ಕ್ಲಿನಿಕ್ ಸಮೀಪ ಇರುವ ದೇರಳಕಟ್ಟೆಯಲ್ಲಿ ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜ್ ಅಂತ ಇತ್ತು. ಸೊ ನಾನು ಅಲ್ಲಿ ಅಪ್ಲೈ ಮಾಡಿದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ 2000ನೇ ಇಸವಿನಲ್ಲಿ ಜೂನಲ್ಲಿ ಅಪ್ಲೈ ಮಾಡಿದೆ. ಸ್ಟಾಫ್ ಆಗಿ ತೆಗೆದುಕೊಂಡ್ರು. ಇಮ್ಮಿಡಿಯೇಟ್ ಅಪ್ಲೈ ಮಾಡಿದ ಕೂಡಲೇ ಬನ್ನಿ ಅಂತ ಹೇಳಿದರು. ಸೊ 2000 ಇಸ್ವಿ ಆಗಸ್ಟ್ 1ರಿಂದ ನಾನು ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜ್ನಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಸತತ 16 ವರ್ಷಗಳ ಕಾಲ 2016ರವರೆಗೆ ನಾನು ಅಲ್ಲಿ ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗೋಲ್ಲವರೆಗೆ ನಾನು ಅಲ್ಲಿ ಟೀಚಿಂಗ್ ಮಾಡಿದೆ. ಟೀಚಿಂಗ್ ಅನ್ನೋದು ನನ್ನ ಪ್ಯಾಷನ್. ಹೊಸತಾಗಿ ಏನು ಬಂದಿದೆ ಅದನ್ನು ಕಲಿಸುತ್ತಾ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಒಮ್ಮೆ ವೈದ್ಯ ಆದರೆ ಮತ್ತೆ ನಮಗೆ ಪುನಃ ಪರೀಕ್ಷೆ ಇರೋದಿಲ್ಲ, ಮತ್ತು ಸಾಯುವವರೆಗೆ ನಾವು ವೈದ್ಯರೇ. ನಾವು ಕಲಿಕೆಯನ್ನು ಬಿಟ್ಟರೆ ಬರೀ ರೋಗಿಗಳನ್ನು ನೋಡ್ತಾ ಕೂತರೆ ನಮಗೆ ಅಪ್ಡೇಟ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ರೀತಿಯ ಅಟ್ಯಾಚ್ಮೆಂಟ್, ಕಾಲೇಜ್ ಅಟ್ಯಾಚ್ಮೆಂಟ್ ಇದ್ದರೆ ನಮಗೊಂದು ರೀತಿಯ ಅನುಕೂಲ. ಜಗತ್ತಿನಲ್ಲಿ ಏನೇನು ನಡೀತದೆ, ಹೊಸತನಗಳು ಏನು ಬರ್ತಾ ಇದೆ, ಹೊಸ ಸಂಶೋಧನೆಗಳು ಏನು ನಡೀತಾ ಇದೆ, ಹೊಸ ಡ್ರಗ್ಸ್ ಏನು ಬಂದಿದೆ, ಇದೆಲ್ಲ ನಮಗೆ ಅಪ್ಡೇಟ್ ಆಗ್ತಾ ಇರ್ತೇವೆ. ಸಾಮಾನ್ಯ ಒಂದು ಯೋಚನೆಗಳು ಬರುವಂಥದ್ದುಂಟು. ಇಲ್ಲಿ ಸ್ವಲ್ಪ ನಿಮ್ಮ ಜೀವನದ ಒಂದು ಸ್ವಲ್ಪ ಭಾಗವನ್ನು, ನಿಮ್ಮ ಸಮಯವನ್ನು ಕಳಿಬೇಕಾಗಿ ಬರ್ತದೆ. ನಿಮಗೆ ಬೇರೆ ರೀತಿಯ ಒಂದು ಅಡ್ವಾಂಟೇಜ್ ಸಿಗ್ಬೋದು ಕಲಿಯುವಂಥದ್ದು. ಆದರೆ ನಿಮ್ಮ ಕ್ಲಿನಿಕ್ನಲ್ಲಿ ಅಷ್ಟು ಹೊತ್ತು ನಿಮಗೆ ಕಲೀಲಿಕ್ಕೆ ಆಗೋದಿಲ್ಲ. ಇದೆರಡರ ದ್ವಂದ್ವ ನಿಮಗೆ ಯಾವತ್ತಾದರೂ ಆಗಲಿಲ್ವಾ? ಖಂಡಿತವಾಗಿ ಆಗಿದೆ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮದೇ ಆದಂತಹ ಸ್ವಂತ ಪ್ರಾಕ್ಟೀಸ್ ಮಾಡೋದಾದರೆ ನಮಗೆ ಇನ್ಕಮ್ ಜಾಸ್ತಿ ಇರ್ತದೆ. ನಮ್ಮ ಸಮಯವನ್ನು, ಹೆಚ್ಚಿನ ಸಮಯವನ್ನು ನಮಗೆ ರೋಗಿಗಳ ಜೊತೆ ಕಳೀಲಿಕ್ಕಾಗ್ತದೆ, ಆದಾಯವೂ ಜಾಸ್ತಿ ಇರ್ತದೆ. ಆದರೆ ಜೀವನದಲ್ಲಿ ಬರೀ ಆದಾಯ ಮಾತ್ರ ನಾವು ನೋಡಿದರೆ ಆಗೋದಿಲ್ಲ. ನಾವು ನಮ್ಮನ್ನು ಬೆಳೀಬೇಕಾಗತ್ತೆ. ಹೊಸತನ ಕಲಿಬೇಕಾದ್ರೆ ನಮಗೆ ಈ ಥರ ಕಾಲೇಜ್ ಅಟ್ಯಾಚ್ಮೆಂಟ್ ಸಹ ಬೇಕಾಗ್ತದೆ. ಸೊ ಬರಬರುತ್ತಾ ನನಗೆ ಅದನ್ನು ನಾನು ಎಂಜಾಯ್ ಮಾಡ್ತಾಯಿದ್ದೆ, ಖುಷಿಯಿಂದ ಮಾಡ್ತಾಯಿದ್ದೆ. ಈ ಟೀಚಿಂಗ್ ಅನ್ನೋದನ್ನು, ಕಲಿಸುವುದನ್ನು ನಾನು ಖುಷಿ ಪಡ್ತಾಯಿದ್ದೆ. ಸೊ ಆ ಕಾರಣದಿಂದ ನಾನು 16 ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ. ಆನಂತರ ನನಗೆ ಸಾಮಾಜಿಕ ಹೊಣೆಗಾರಿಕೆ, ಜವಾಬ್ದಾರಿ ಕೆಲಸಗಳು ಸಿಕ್ಕಿದಾಗ ನನಗೆ ಸಮಯದ ಒತ್ತಡದಿಂದ ಆ ಬಳಿಕ 2015ರಲ್ಲಿ ನಾನು ಗೃಹರಕ್ಷಕ ದಳದ ಸಮಾದೇಷ್ಟನಾಗಿ ನಾನು ಕೆಲಸ ಮಾಡಲಿಕ್ಕೆ ಆರಂಭಿಸಿದೆ. ಅದು ಯಾಕಾಗಿ? ನಾನು ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿರುವಾಗ ನಾನು ಅಲ್ಲಿ NSSನ ಸಂಯೋಜನಾಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಯೂತ್ ರೆಡ್ ಕ್ರಾಸ್ ಅಧಿಕಾರಿಯಾಗಿ ಸಹ ಕೆಲಸ ಮಾಡಿದ್ದೆ. ಈ ನಡುವೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಆಗಿಯೂ ಕೆಲಸ ಮಾಡಿದ್ದೆ. ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಿನ ಚೇರ್ಮನ್ ಆಗಿಯೂ ಕೆಲಸ ಮಾಡಿದ್ದೆ. ಅಂದರೆ ನಾನು ಬೇಸಿಕಲಿ ಮಧ್ಯಮ ವರ್ಗದ ಕುಟುಂಬದ ಬಂದವನ ಕಾರಣ ಈ ಒಂದು ಸೇವೆ ಅನ್ನುವ ಪರಿಕಲ್ಪನೆ ನನ್ನ ತಲೆಯೊಳಗೆ ಮೊದಲಿಂದಲೇ ಹೊಕ್ಕಿತ್ತು. ಸೊ ಕಷ್ಟ ಏನು ಅಂತ ನಮಗೆ ಗೊತ್ತಿರುವ ಕಾರಣ ಇನ್ನೊಬ್ಬರ ಕಷ್ಟವನ್ನು ನಾವು ಬೇಗ ಅರ್ಥ ಮಾಡಿಕೊಳ್ತೇವೆ. ಕಷ್ಟ ಗೊತ್ತಿಲ್ಲದಿದ್ದರೆ ಇನ್ನೊಬ್ಬರ ಕಷ್ಟ ನಮಗೆ ಅರ್ಥವೇ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾನು ಯೂತ್ ರೆಡ್ ಕ್ರಾಸಲ್ಲಿ ಕೆಲಸ ಮಾಡಿದೆ. NSSನಲ್ಲೂ ಸಹ ನಾನು ಸಂಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದೆ. ಆ ಬಳಿಕ ರೆಡ್ ಕ್ರಾಸಲ್ಲೂ ಕೆಲಸ ಮಾಡಿದೆ. ನಂತರ ಈ ಸಮಾದೇಷ್ಟರ ಹುದ್ದೆಯನ್ನು ನನಗೆ ನೀಡಿದಾಗ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡೆ. ಅದು ನಾನು ಸಮಾಜಕ್ಕಾಗಿ, ದೇಶಕ್ಕಾಗಿ ಮಾಡುವಂಥ ಒಂದು ಕೆಲಸ. ಸೊ ಅದರ ಒತ್ತಡದ ನಡುವೆ ನನ್ನ ಪ್ರೈವೇಟ್ ಪ್ರಾಕ್ಟೀಸು ಇತ್ತು. ಈ ನಡುವೆ ನಾನು ಬರವಣಿಗೆಯನ್ನು ಒಂದು ಹಾಬಿಯಾಗಿ ಮಾಡಿಕೊಂಡೆ. ವೈದ್ಯಕೀಯ ಸಾಹಿತ್ಯ ಕಾಲೇಜಿನಿಂದ ಹೊರ ಬಂದಾಗ ನಾವು ಸಮಾಜವನ್ನೇ ಒಂದು ಕ್ಲಾಸ್ ರೂಮ್ ಥರ ನಾವು ನೋಡಲಿಕ್ಕೆ ಆರಂಭ ಮಾಡಿದೆ. ಯಾಕೆಂತೇಳಿದರೆ ನನಗೆ ಕಲಿಸುವಂಥ ಅವಕಾಶ ಇಲ್ಲದಾದಾಗ ಈ ಸಮಾಜದ ಎಲ್ಲ ಜನರಿಗೂ ಸಹ ಒಬ್ಬ ವೈದ್ಯನಾದ ಮೇಲೆ ನಮಗೊಂದು ವಿಶೇಷವಾದ ಹೊಣೆಗಾರಿಕೆ ಇರ್ತದೆ. ಏನಂದರೆ ಜನರಲ್ಲಿ ಜಾಗೃತಿ ಮೂಡಿಸುವುದು. ರೋಗ ಚಿಕಿತ್ಸೆ ಮಾಡೋದಕ್ಕಿಂತ ರೋಗದ ಬಗ್ಗೆ ಅರಿವು ಮೂಡಿಸುವುದು ವೈದ್ಯನ ಆದ್ಯ ಕರ್ತವ್ಯ ಆಗ್ತದೆ. ಸೊ ಜನರನ್ನು ನಾನು ರೀಚ್ ಆಗಬೇಕಾದ್ರೆ ಈ ಒಂದು ಬರವಣಿಗೆಯ ಮಾಧ್ಯಮದಿಂದ ಲಕ್ಷಾಂತರ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನು ತರಂಗ, ಸುಧಾ, ಮತ್ತು ಹೊಸ ದಿಗಂತ, ವಿಶ್ವವಾಣಿ, ಕನ್ನಡಪ್ರಭ, ಪ್ರಜಾವಾಣಿ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಿಗೆ ನಾನು ಬರೀಲಿಕ್ಕೆ ಆರಂಭ ಮಾಡಿದೆ. ಸೊ ಎಲ್ಲ ಪತ್ರಿಕೆಗಳಲ್ಲೂ ನನ್ನ ಅಂಕಣಗಳು ವೈದ್ಯಕೀಯ ವಿಚಾರದ ಬಗ್ಗೆ, ರೋಗಗಳ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸವನ್ನು ನಾನು ಮಾಡಲಿಕ್ಕೆ ಆರಂಭ ಮಾಡಿದೆ. ಅದು ನನಗೆ ಖುಷಿ ಕೊಟ್ಟದ್ದು. ಯಾಕೆಂತೇಳಿದರೆ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತದ್ದು, ಕನ್ನಡ ಭಾಷೆಯ ಮೇಲೆ ನನಗೆ ಒಳ್ಳೆ ಹಿಡಿತ ಇತ್ತು. ಆ ಕಾರಣದಿಂದ ಎಲ್ಲ ವಿಚಾರಗಳನ್ನು ನಾನು ಬರೀಲಿಕ್ಕೆ ಶುರು ಮಾಡಿದೆ. ಕಾಲೇಜ್ ಬಿಟ್ಟಾಗ ನನಗೆ ಕಲೀಲಿಕ್ಕೆ ಒಂದು ನಿರಂತರವಾಗಿ ನನ್ನನ್ನು ಅಪ್ಡೇಟ್ ಮಾಡಿಕೊಳ್ಳಲಿಕ್ಕೆ, ನಾನು ಬರಿಬೇಕಾದ್ರೆ ನಾನು ಓದಬೇಕಾಗತ್ತೆ. ಹೊಸತು ಏನು ನಡೀತಾ ಇದೆ ಜಗತ್ತಿನಲ್ಲಿ ನಾನು ನೋಡಿಕೊಂಡು ಅದನ್ನು ಬರೀಲಿಕ್ಕೆ ಆರಂಭ ಮಾಡಿದೆ. ಇಷ್ಟುವರೆಗೆ ಸುಮಾರು 15 ಪುಸ್ತಕಗಳನ್ನು, ವೈದ್ಯಕೀಯ ಕೃತಿಗಳನ್ನು ರಚಿಸಿದ್ದೇನೆ. ಇದು ನನ್ನ ಒಂದು ವೃತ್ತಿಯ ಜೊತೆಗೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಬರೀ ವೃತ್ತಿಯಲ್ಲೇ ಮುಳುಗಿದಾಗ ದಿನದ 24 ಗಂಟೆಯೂ ನಾವು ಆಪರೇಷನ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. 24 ಗಂಟೆ ಪೇಷಂಟ್ ಜೊತೆ ಹಲ್ಲು ಕೀಳ್ತಾ ಬದುಕಲಿಕ್ಕೆ ಆಗಲ್ಲ. ನಮಗೆ ಮೊನೋಟನಸ್ ಲೈಫ್, ಏಕತಾನತೆ ಅಂತ ಬರ್ತದೆ. ಆ ಏಕತಾನತೆಯಿಂದ ಹೊರ ಬರಲಿಕ್ಕೆ ನನ್ನ ಪ್ರವೃತ್ತಿಗಳನ್ನು ನಾನು ಅಳವಡಿಸಿಕೊಂಡೆ. ಹೋಮ್ ಗಾರ್ಡ್ಸ್ನಲ್ಲಿ ನಾನು ಯೂನಿಫಾರ್ಮ್ ಹಾಕಿಕೊಂಡು ನಾನು ಬಿಳಿ ಯೂನಿಫಾರ್ಮ್ನಿಂದ ಕಾಕಿ ಯೂನಿಫಾರ್ಮ್ಗೆ ಶಿಫ್ಟ್ ಆದೆ. ಅದರಲ್ಲಿ ನನಗೆ ಜನರ ಸೇವೆ, ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಓಡಾಡಿದ್ದೇನೆ. ಎಲ್ಲ ಸಾಮಾನ್ಯ ಮಧ್ಯಮ ವರ್ಗದ ಜನರ ಕಾಂಟ್ಯಾಕ್ಟ್ನಲ್ಲಿ ಇದ್ದೇನೆ. ಎಲ್ಲ ಗೃಹ ರಕ್ಷಕರ ಕುಂದುಕೊರತೆಗಳನ್ನು ನಾನು ಪ್ರಾಮಾಣಿಕವಾಗಿ ಅವ್ರ ಜೊತೆ
ವ್ಯವಹಾರ ಮಾಡಿ ನನಗೆ ಒಂದು ರೀತಿಯ ಒಂದು ಖುಷಿ ಕೊಟ್ಟಂಥ ಕೆಲಸ. 10 ವರ್ಷಗಳ ಕಾಲ, 2 ಟರ್ಮುಗಳ ಕಾಲ, 2015ರಿಂದ ಮೊನ್ನೆ ಜನವರಿ 6, 2025ರವರೆಗೆ 10 ವರ್ಷಗಳ ಕಾಲ ನಾನು ಗೃಹ ರಕ್ಷಕ ದಳದಲ್ಲಿ ಸಮಾದೇಷ್ಟನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಮತ್ತು DG ಡಿಸ್ಕ್ ಅಂತ ಹೇಳಿ ಗೃಹ ಇಲಾಖೆ ಅದು ಸಹ ನನಗೆ ಕೊಟ್ಟಿದ್ದಾರೆ. ಅದೇ ರೀತಿ ರಾಷ್ಟ್ರಪತಿಗಳ ಚಿನ್ನದ ಪದಕವನ್ನು ಸಹ ನನಗೆ ಕೊಟ್ಟಿದ್ದಾರೆ. ಇದು ನಾನು ದೇಶಕ್ಕಾಗಿ ಮಾಡಿದಂಥ ಒಂದು ಪ್ರಾಮಾಣಿಕವಾದ ಅಳಿಲು ಸೇವೆಗೆ ದೊರಕಿದಂಥ ಗೌರವ. ಈ ನಡುವೆ ಸಿವಿಲ್ ಡಿಫೆನ್ಸ್ ಅಂತಿದೆ, ಪೌರ ರಕ್ಷಣಾ ವಿಭಾಗ ಅಂಥೇಳಿ. ಸೊ ದಕ್ಷಿಣ ಕನ್ನಡದಲ್ಲೂ ಸಿವಿಲ್ ಡಿಫೆನ್ಸ್ ಇದೆ. ಸಿವಿಲ್ ಡಿಫೆನ್ಸಿನ ಚೀಫ್ ವಾರ್ಡನ್ ಆಗಿ ಸಹ ಕೆಲಸ ಮಾಡಿದ್ದೇನೆ. ಒಟ್ಟಿನಲ್ಲಿ ಎಲ್ಲ ಸಮಾಜದ ಎಲ್ಲ ಸ್ತರದ ಜನರಿಗೆ ಅಥವಾ ದೇಶಕ್ಕಾಗಿ ಒಂದು ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶವನ್ನು ಎಲ್ಲರೂ ದೇವರು ಒದಗಿಸಿಕೊಟ್ಟಿದ್ದಾರೆ, ಸಮಾಜ ಒದಗಿಸಿಕೊಟ್ಟಿದೆ. ಆ ಮೂಲಕ ನನ್ನ ವೃತ್ತಿಯ ಏಕತಾನತೆಯಿಂದ ಹೊರಬರಲಿಕ್ಕೆ ಈ ಎಲ್ಲವನ್ನು ಸ್ತರದ ಕೆಲಸಗಳನ್ನು ಮಾಡಿ ನಾನು ಪ್ರತಿದಿನ ಪ್ರತಿಕ್ಷಣವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಖುಷಿ ಪಡ್ತಾ ಇದ್ದೇನೆ. ಈಗ ಇದರ ಜೊತೆಗೆ ನಿಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಭಾಗವಹಿಸಿದ್ದಲ್ಲದೆ ನಮ್ಮ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಈ ಸಾಹಿತ್ಯ ಪರಿಷತ್ನ ನಂಟು ಎಲ್ಲಿಂದ ಪ್ರಾರಂಭ ಆದದ್ದು? ನೋಡಿ, ಸಾಹಿತ್ಯ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಈ ಭಾಷೆ ಅನ್ನೋದು ಒಂದು ಸಂವಹನದ ಮಾಧ್ಯಮ. ನಾವು ಒಂದು ಭಾಷೆಯ ಮುಖಾಂತರ ನಮ್ಮೊಳಗಿನ ಫೀಲಿಂಗ್ಗಳನ್ನು, ಭಾವನೆಗಳನ್ನು ಇನ್ನೊಬ್ಬರಿಗೆ ತೋರಿಸಿಕೊಡ್ಲಿಕ್ಕಾಗತ್ತೆ. ಅದು ಕನ್ನಡ ಇರ್ಬೋದು, ಹಿಂದಿಗಳಿರ್ಬೋದು, ಇಂಗ್ಲೀಷ್ ಇರ್ಬೋದು, ಯಾವುದೇ ಭಾಷೆ ಒಂದು ಸಂವಹನದ ಮಾಧ್ಯಮ. ನನಗೆ ಕನ್ನಡ ಯಾಕೆ ವಿಶೇಷ ಇಷ್ಟ ಅಂತ ಹೇಳಿದರೆ, ನಾನು ಬರೆಯುವುದು ಕನ್ನಡ, ಸಹಿ ಹಾಕೋದು ಕನ್ನಡ, ನನ್ನ ಕಲ್ತಿದ್ದು ಕನ್ನಡ, ಮಾತೃಭಾಷೆ ಕನ್ನಡ. ಸೊ ಕನ್ನಡದಲ್ಲಿ ನನಗೆ ವಿಶೇಷವಾದ ಅಭಿಮಾನ ಇದೆ, ಆಸಕ್ತಿ ಇದೆ, ಮತ್ತು ವಿಶೇಷವಾದಂಥ ನಾಲೆಜ್ ಸಹ ನಾನು ಅದರಲ್ಲಿ ಪಡ್ಕೊಂಡಿದ್ದೇನೆ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಈ ಕನ್ನಡದ ಅಭಿಮಾನವನ್ನು ಕಂಡು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡದ ಮಂಗಳೂರು ತಾಲೂಕಿಗೆ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಆನಂತರ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇದರ ಮಾರ್ಗದರ್ಶಿ ಸಮಿತಿಗೆ ನನ್ನನ್ನು ನೇಮಕ ಮಾಡಿದರು. ಅದೇ ರೀತಿ ನನ್ನನ್ನು ಇಂಟರ್ನ್ಯಾಷನಲ್ ಅಂಬಾಸಿಡರ್ ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಖುಷಿಯಿಂದ ಮಾಡ್ತಾಯಿದ್ದೇನೆ. ಯಾಕೆಂದರೆ ನಮ್ಮ ಕೆಲಸ, ನಮ್ಮ ಕನ್ನಡದ ಕೆಲಸ, ನಮ್ಮ ಮನೆ ಕೆಲಸ ಅನ್ನುವ ರೀತಿಯಲ್ಲಿ ಮಾಡ್ತಾಯಿದ್ದೇನೆ. ಮತ್ತೊಂದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕನ್ನಡದ ಕೆಲಸ ಮಾಡಿದಾಗ ಜನರ ಪ್ರೀತಿ ನಮ್ಮ ಮೇಲೆ ಜಾಸ್ತಿ ಆಗ್ತದೆ. ನಿಮ್ಮ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಗೆ ನಿಮಗೆ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿವೆ, ರಾಜ್ಯೋತ್ಸವ ಪ್ರಶಸ್ತಿ ಸಮೇತ. ಒಂದು ಪ್ರಶಸ್ತಿಗಳ ಬಗ್ಗೆ ಒಂಚೂರು ನೆನಪು ಮಾಡ್ಕೊಳ್ಬೋದು? ನೋಡಿ, ಪ್ರಶಸ್ತಿಗಾಗಿ ಕೆಲಸ ಮಾಡುವುದು ಅಲ್ಲ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಪ್ರಶಸ್ತಿಗಳು ನಮಗೊಂದು ರೀತಿಯ ಹುಮ್ಮಸ್ಸನ್ನು ನೀಡುತ್ತದೆ. ಎಲ್ಲ ಪತ್ರಿಕೆಗಳಲ್ಲೂ ಬರಿತಾ ಇದ್ದೇನೆ. ಜನರಿಗೆ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತಾಯಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ನೀಡುವಂತಹ ದತ್ತಿ ಪ್ರಶಸ್ತಿಯು ಕೊಟ್ಟಿದ್ದಾರೆ, ಸಾಹಿತ್ಯ ಅಕಾಡೆಮಿಯಿಂದ ಕೊಟ್ಟಿದ್ದಾರೆ, ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯಿಂದ ನನಗೆ ಪ್ರಶಸ್ತಿ ಉತ್ತಮ ವೈದ್ಯಕೀಯ ಕೃತಿ ಅಂತ ಬಂದಿದೆ. ಅದೇ ರೀತಿ ಗುಲ್ಬರ್ಗಾದಲ್ಲಿ ನಮ್ಮ ಶಂಕರ್ ಪ್ರತಿಷ್ಠಾನ ನೀಡುವಂತಹ ಅದರಿಂದಲೂ ನೀಡಿದಂಥ ಪ್ರಶಸ್ತಿಗಳು ನನಗೆ ಸಿಕ್ಕಿದೆ. ಸೊ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ನಾವು ಮಾಡಿದ ಕೆಲಸವನ್ನು ಜನರು ಗುರುತಿಸ್ತಾ ಇದ್ದಾರೆ ಅನ್ನುವ ಭಾವನೆ ನಮಗೆ ಬಂದಾಗ ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡಲಿಕ್ಕೆ ಖುಷಿಯಾಗ್ತದೆ. ಅದೇ ರೀತಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಿಂದ ನನಗೆ 3 ವರ್ಷಗಳ ಹಿಂದೆ ಇದು ವೈದ್ಯಕೀಯ ಸಾಹಿತ್ಯದ ವಿಚಾರದಲ್ಲಿ ಅದೇ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ್ದಲ್ಲ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ನೀಡಿದಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಯಾರೋ ಒಬ್ಬರು ನಮ್ಮನ್ನು ಗಮನಿಸುತ್ತಿದ್ದಾರೆ ನೋಡ್ತಾ ಇದ್ದಾರೆ, ನಮ್ಮ ಕೆಲಸವನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಭಾಳ ಸಂತಸದ ವಿಚಾರ. ಇಂಥ ಹಲವಾರು ಸಂಘಟನೆಗಳು, JCI ಇರ್ಬೋದು, ಲಯನ್ಸ್ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ನಮ್ಮನ್ನು ಗುರುತಿಸಿದ್ದಾವೆ. ಆ ಬಗ್ಗೆ ಹೆಮ್ಮೆ ಇದೆ, ಸಂತೋಷವೂ ಇದೆ. ಮತ್ತಷ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಈ ಬರುವ ಎಲ್ಲ ಪ್ರಶಸ್ತಿಗಳಿಂದ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ. ಕುಟುಂಬದ ಬಗ್ಗೆ ಹೇಳಿದ್ವಿ, ಆಗಿನ ನಿಮ್ಮ ಮನೆ ಹೇಗಿತ್ತು ಅಂತ. ಈಗಿನ ನಿಮ್ಮ ಕುಟುಂಬದ ಬಗ್ಗೆ ತೃಪ್ತಿ ಇದೆ. ಆವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸವಿದೆ. ಆರ್ಥಿಕವಾಗಿ ನಾನು ಬಹಳ ಸಬಲನಾಗಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರು ಕನಸು ಏನಿತ್ತು, ಮಕ್ಕಳು ಸಮಾಜದಲ್ಲಿ ಒಂದು ಒಳ್ಳೆ ತಲೆ ಎತ್ತಿ ನಡಿಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರ ಕನಸು ಏನಿತ್ತು ಅದನ್ನು ನನಸು ಮಾಡಿದಂಥ ಒಂದು ಖುಷಿ ನಮಗಿದೆ. ಇನ್ನೊಂದು, ನಮ್ಮ ತಾಯಿಯವರು ಅಕಾಲಿಕವಾಗಿ ಮರಣ ಹೊಂದಿದ್ರು 58 ವರ್ಷಕ್ಕೆ, ಸುಮಾರು 14 ವರ್ಷಗಳ ಹಿಂದೆ. ಅವರ ಹೆಸರಿನಲ್ಲಿ ಒಂದು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಅಂತ ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಆರೋಗ್ಯ, ಆಶ್ರಯ, ಆಸರೆ ಅಂತ ಹೇಳುವ ಒಂದು ಧ್ಯೇಯವಾಕ್ಯಗಳನ್ನು ಇಟ್ಕೊಂಡು ಹಲವಾರು ಶಾಲೆಗಳಿಗೆ, ಲೈಬ್ರರಿಗಳಿಗೆ, ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ನೀಡಿದ್ದೇವೆ. ಹಾಗೆ ನನ್ನ ಮಕ್ಕಳಿಗೂ ಸಹ ಒಳ್ಳೆಯ ಎಜುಕೇಷನ್ ಕೊಡಲಿಕ್ಕೆ ನನಗೆ ಆಗಿದೆ. ಅದೇ ನನಗೆ ಸಂತೋಷ. ನನ್ನ 2 ಮಕ್ಕಳು ಸಹ ಮೂಲ ವಿಜ್ಞಾನದಲ್ಲಿ ಪ್ಯೂರ್ ಸೈನ್ಸ್, ನನ್ನ ಮಗ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದಲ್ಲಿ ಪ್ಯೂರ್ ಸೈನ್ಸ್ ಅದು,
ಅದರಲ್ಲಿ ISI ಬ್ಯಾಂಗ್ಳೂರು ಭಾರತೀಯ ಸಾಂಖ್ಯಿಕ ವಿದ್ಯಾಲಯದಲ್ಲಿ ಬ್ಯಾಚುಲರ್ ಆಫ್ ಮ್ಯಾಥಮೆಟಿಕ್ಸ್ ಡಿಗ್ರಿ ತೆಗೆದುಕೊಂಡು ಈಗ ವಿಶ್ವದ ಅತ್ಯುನ್ನತ ಜ್ಯೂರಿಕ್ ಯೂನಿವರ್ಸಿಟಿ ಅಂತೇಳಿ ಐನ್ಸ್ಟೈನ್ ಕಲಿತಂತಹ ಕಾಲೇಜು, ಅಲ್ಲಿ ಅವನು ಮಾಸ್ಟರ್ಸ್ ಮಾಡ್ತಾ ಇದ್ದಾನೆ. ಸಂಶೋಧನೆ ಮಾಡುವಂಥ ಒಬ್ಬ ವಿದ್ಯಾರ್ಥಿಯನ್ನು ಕೊಟ್ಟಿದ್ದೇನೆ ಅಂತ ಹೆಮ್ಮೆ ನನಗಿದೆ. ಸೊ ನನ್ನ ಮಗ ಸಮರ್ಥ್ ಭಟ್ ಜ್ಯೂರಿಕ್ನಲ್ಲಿ ಕಲಿತಾ ಇದ್ದಾನೆ. ಹಾಗೆ ನನ್ನ ಮಗಳು ಸಿರಿ ಪುಣೆಯಲ್ಲಿ ಐಸರ್ ಪುಣೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ ಹೇಳಿ ಸಂಶೋಧನಾ ಇದು ಇಡೀ ಭಾರತ ದೇಶದಲ್ಲಿ 7-8 ಐಸರ್ಗಳಿದೆ. ಅಂತಹ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಐಸರ್ ಪುನಾದಲ್ಲಿ ಅವಳು ಸಹ ಪ್ಯೂರ್ ಸೈನ್ಸ್ನಲ್ಲಿ ಕಲಿತಾ ಇದ್ದಾಳೆ. ಒಳ್ಳೆಯದು ಮುರಳಿ ಮೋಹನ್ ಚೂಂತಾರ್ ಅವರೇ, ಮುಖ್ಯವಾಗಿ ನಿಮ್ಮ ಜೀವನದ ಬೇರೆ ಬೇರೆ ಘಟನೆಗಳನ್ನು ಮತ್ತು ನಿಮ್ಮ ಜೀವನದ ಪಯಣ